ಇರೋರು, ಟ್ಯಾಕ್ಸ್ ಕಟ್ಟಂತವ್ರು, ಶ್ರೀಮಂತರು ಎಲ್ಲ ಕೂಡ ಮಿಸ್ಯೂಸ್ ಮಾಡ್ಕೊಂತಾರೆ. ನಿಮಗೆ ಗೊತ್ತಿರಲಿ 2013ರಲ್ಲಿ ಅನ್ನಭಾಗ್ಯ ಯೋಜನೆನ ಸಿದ್ದರಾಮಯ್ಯನವರು ತಂದಿಟ್ರು, ಒಳ್ಳೆ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಜನರು ಪ್ರಾಣ ಕಳ್ಕೋಬೇಕಿತ್ತು. ಉಚಿತ ಅಕ್ಕಿ ಕೊಟ್ಟಿದೆಯಲ್ಲ, ಯಾರೇನೇ ಹೇಳ್ಬೋದು, ಕೋವಿಡ್ ಅಂತ ಸಮಯದಲ್ಲಿ ಎಷ್ಟೋ ಸಾವಿರಾರು ಲಕ್ಷಾಂತರ ಜೀವವನ್ನು ಆ ಅನ್ನಭಾಗ್ಯ ಉಳಿಸಿದೆ. ಆದರೆ ಅಲ್ಲಿಂದ 2013ರಿಂದ ಕಳೆದ 13 ವರ್ಷದಿಂದಲೂ ಕೂಡ ಇವತ್ತವರೆಗೂ ಕೂಡ ಅನ್ನಭಾಗ್ಯ ಪರಿಷ್ಕರಣೆ ಆಗ್ತಾನೆ ಇದೆ. ಹಾಗಾದರೆ ಇಲ್ಲಿ ಅಧಿಕಾರಿ ವ್ಯವಸ್ಥೆ ಏನು ಮಾಡ್ತಾ ಇದೆ? ಅಧಿಕಾರಿ ಸಾಯಿಗಳು ಇವ್ರು ಮಾತು ಕೇಳ್ತಾ ಇಲ್ವ? ಅಂದರೆ ಮಿಸ್ಯೂಸನ್ನು ಮಾಡ್ಕೊಳ್ತಿರೋ ಪರವಾಗಿ ನಿಂತಿದ್ದಾರಾ? ಈಗ ನಮ್ಮ ಸಿದ್ದರಾಮಯ್ಯನವರು ಕೊರೋನಾ ಇದ್ದಾಗೂ ಮಾಡಿದ್ರು, ಈಗ DK ಶಿವಕುಮಾರ್ ಕೊಟ್ಟಿದ್ದಾರೆ. ಇದು ಅವರು ತಪ್ಪು ಮಾಡಿದ್ರು ಅಂತ ಅಲ್ಲ, ಅದು ಯಾಕಂದ್ರೆ ಸಿದ್ದರಾಮಯ್ಯನವರು ಮಾಡಬೇಕಾಗಿ ಈಗ ನಮಗೆ ಜ್ಞಾನೋದಯ ಆಗಿದೆ, ನಾವೀಗ ಕತ್ತರಿ ಆಗ್ತಾ ಇದೀವಿ, ನಮಗೀಗ ಬುದ್ಧಿ ಬಂದಿದೆ, ಈ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ಮತ್ತು ನಾವು ಸಂಬಳ ಕೊಡಕ್ ಆಗ್ತಿಲ್ಲ, ಸುಮಾರು 16 ಲಕ್ಷ ಪಿಂಚಣಿಯವರಿಗೆ ದುಡ್ಡು ಕೊಟ್ಟಿಲ್ಲ, ಅನಿವಾರ್ಯವಾಗಿ ಕಟ್ ಮಾಡ್ತೀವಿ, ಅದನ್ನು ಹೇಳಿ. ಇಲ್ಲ, ದುರುಪಯೋಗ ಮಾಡ್ಕೊಂತಾರೆ, ಇದರಿಂದ ಅದು ದುರುಪಯೋಗ ಮಾಡ್ಕೊಳ್ಳೋದು ತಪ್ಪು. ದುರುಪಯೋಗ ಕಂಡು ಹಿಡಿಬೇಕಾಗಿದ್ದು ನಿಮ್ ಕೆಲಸ ಆಗ್ತಿತ್ತು, ನೀವು 2 ವರ್ಷದಿಂದ ಕಂಡು ಹಿಡಿದಿಲ್ಲ. ಬಡವರು ಸೇರ್ಬೇಕು ಅನ್ನೋ ಉದ್ದೇಶ ಸರ್. ನಮ್ಮ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು ಮಾಡಿರೋದೇನಂದ್ರೆ ಬಡವರಿಗೆ ಸೇರ್ಬೇಕು ಅಂತ. ಅದೇನಾಯ್ತು, ಮಿಸ್ಸಿಂಗ್ ಆಗಿ ಸತ್ತೋರು ತಗೊಳ್ತಾ ಇರೋದ್ರಿಂದ ಅದನ್ನ ತಿದ್ದುಪಡಿ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ತಾರೆ ಸರ್. ಅದು ಅವ್ರು ಏನಾದರೂ ಹೇಳಿ ಸರ್, ಅವ್ರು ಏನಾದರೂ ಹೇಳಿ, ನಾವು ಹೇಳ್ತೀವಿ, ನಾವು ಯಾವತ್ತೂ ಗ್ಯಾರಂಟಿನ ವಿರೋಧ ಮಾಡಲಿಲ್ಲ. ನಮ್ಮ ಒಂದು ಮಾತೇನಂದರೆ, ಒಂದೇ ಸಲ 4,30,000 ಜನ ಪ್ರಾಣ ಕಳ್ಕೊಂಡ್ರ. ಇವ್ರು ಕೊಡೋ 2,000 ಕೊಡೋಕ್ಕಾಗದೇ ಇರೋ ಇದಕ್ಕೆ ಪಾಪ 4,30,000 ಜನನ ಪ್ರಾಣನ ತೆಗಿತಾ ಇದಾರಲ್ಲ ಇವ್ರು ಇದು ಚಾನಲ್ಗಳ ಮುಂದೆ. ಇದು ಸರಿ ಇಲ್ಲ ಸರ್, ಇದು ಸರಿ ಇಲ್ಲ. ನೀವು ಗ್ಯಾರಂಟಿ ಫಲಾನುಭವಿನೇ, ಬಸ್ಸಲ್ಲಿ ಓಡಾಡ್ತೀರಾ, ಇಲ್ಲ ಅನ್ನಂಗಿಲ್ಲ, ನಾನು ನೋಡಿದ್ದೀನಿ ನೀವು ಬಸ್ಸಲ್ಲಿ ಓಡಾಡೋದನ್ನ. ಎಸ್, ಅಫ್ಕೋರ್ಸ್. ಇದನ್ನ ಈ ಗ್ಯಾರಂಟಿ ಕತ್ತರಿ ಬಗ್ಗೆ ನಿಮ್ದೇನು ಉತ್ತರ? ಸರ್, ಇವ್ರು ಮಾಡ್ತಾ ಇರೋದು ಇಲ್ಲೋಡಿ ಸರ್, ನಾವು ಟ್ಯಾಕ್ಸ್ ಇವ್ರು ಮಾಡ್ತಾ ಇರೋದು ತಪ್ಪು ಸರ್. ಇವ್ರು ಕೊಡೋ 2,000 ರೂಪಾಯಿನ ಸುಮ್ಮನೆ ಹೇಳಿ ತಗೋತಾರೆ. ಅರ್ಹರು ಅನರ್ಹರು ಅಂತ ಡಿಬೇಟ್ ಮಾಡೋದಲ್ಲ, ಎಲ್ಲರೂ ಓಟ್ ಹಾಕಿ ಇವ್ರನ್ನ ಗೆಲ್ಸಿದ್ದಾರೆ. ಇವ್ರೇನು ಕಷ್ಟಪಟ್ಟು ಓದಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಅಧಿಕಾರಕ್ಕೆ ಬಂದಿಲ್ಲ. 2,000 ಕೊಡ್ತೀನಿ ಅಂತ ಗ್ಯಾರಂಟಿ ಹೇಳಿದ್ಮೇಲೆ ಬಂದಿದ್ದ ಜನ ಗೆಲ್ಸಿದ್ದು. ಇಲ್ಲಾಂದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರ್ತಾನೆ ಇರ್ಲಿಲ್ಲ. ಗ್ಯಾರಂಟಿ ಕತ್ರಿ ಹಾಕ್ಬೇಕು ಬೇಡ, ಯಾಕೆ ಗೊತ್ತಾ, ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಂತಾರೆ. ಟ್ಯಾಕ್ಸ್ ಕಟ್ಟೋರು ಮಿಸ್ಯೂಸ್ ಮಾಡ್ಕೊಂತಾರೆ, ಬಾಡಿಗೆ ಕಟ್ಟೋರು ಮಿಸ್ಯೂಸ್ ಮಾಡ್ಕೊಂತಾರೆ, ಶ್ರೀಮಂತರು ಕೂಡ ಮಿಸ್ಯೂಸ್ ಮಾಡ್ತಾರೆ. ಲೇಟ್ ಆಯ್ತು, ಇವ್ರ ಜವಾಬ್ದಾರಿ ಇತ್ತು, 2.5 ವರ್ಷದಿಂದ ಆಗಿಲ್ಲ, ಈಗ ಪರಿಷ್ಕರಣೆ ಮಾಡಕ್ ಕೊಟ್ಟಿದ್ದಾರೆ. ಸರಿಯೋ ತಪ್ಪು? ನೋಡಿ, ಸರಿನೋ ತಪ್ಪು ಒಂದು ವಿಚಾರ ಆದರೆ, ನಾವು ಮೊದಲನೇ ದಿನದಿಂದ ನಾವು ಹೇಳ್ತಾ ಇದೀವಿ, ವೈಜ್ಞಾನಿಕವಾಗಿ ಇವರು ಏನೂ ಮಾಡಿಲ್ಲ, ಏಕಾಏಕಿ ಗ್ಯಾರಂಟಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಒಂದು ನೋಡಿ, ಇಲ್ಲಿ ಅಂಡರ್ ಸೆಕ್ರೆಟರಿಯಲ್ಲಿ ಕೆಲಸ ಮಾಡ್ತಾರೆ, 1.5 ಲಕ್ಷ ಸಂಬಳ ತಗೊಳೋರು ಶಕ್ತಿ ಯೋಜನೆ ಯೂಸ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಾರೆ. ಅಂಥವ್ರಿಗೆ ನೀವು ಮುಂಚೆನೇ ಕಡಿವಾಣ ಹಾಕ್ಬೋದಾಗಿತ್ತಲ್ಲ. ಸರ್ಕಾರಿ ಉದ್ಯೋಗಿಗಳಿಗೆ ನೀವು ಎಲೆಕ್ಟ್ರಿಸಿಟಿ ಯಾಕೆ ಫ್ರೀ ಕೊಟ್ರಿ? ಎಲ್ಲ ಮಾಡೋದೆಲ್ಲ ತಪ್ಪುಗಳೆಲ್ಲ ಮಾಡಿಬಿಟ್ಟಿದ್ದೀರಾ. ಈಗ 3 ವರ್ಷ ಆದ್ಮೇಲೆ ನಿಮ್ಗೆ ಅರಿವಾಯ್ತಾ? ಇದೊಂದು ಕಿವಿಗೆ ಹೂ ಇಡ್ತಾರಲ್ಲ, ಆ ರೀತಿ ಸರ್ಕಾರ ಹೂ ಇಡಕ್ಕೆ ಬಂದಿದೆ. ಇನ್ನೊಂದು, ಇವರು ಗಂಜಿ ಕೇಂದ್ರಗಳು ಮಾಡ್ಕೊಂಡಿದ್ದಾರೆ ಅನುಷ್ಠಾನ ಸಮಿತಿ. 1 ತಿಂಗಳಿಗೆ ಎಷ್ಟು ಗೊತ್ತಾ? 6,90,00,000 ಒಂದು ತಿಂಗಳಿಗೆ. 1 ವರ್ಷಕ್ಕೆ ಎಷ್ಟು ಗೊತ್ತಾ? 74 ಕೋಟಿ. 3 ವರ್ಷಕ್ಕೆ 250 ಕೋಟಿ ನುಂಗು ನೀರು ಕುಡಿದ್ಬಿಟ್ರಲ್ಲ ಸಮಿತಿಯವರು. ಇದಕ್ಕೇನು ಹೇಳ್ಬೇಕು? ಅದನ್ನ ಕಟ್ ಮಾಡಿ ಫಸ್ಟ್. ಏನ್ ಹೇಳ್ತೀರಾ ಇದಕ್ಕೆ? ಸರ್, ನಾವೇನ್ ಹೇಳ್ತಾ ಇದೀವಿ ಗೊತ್ತಾ, ನಮ್ ಕರ್ನಾಟಕ ಸ್ಟೇಟ್ಗೆ ಸಿದ್ದರಾಮಯ್ಯ ಸಾರು, DK ಶಿವಕುಮಾರ್ ಅವರೇ CM ಆಯ್ತಾ. ನಮ್ಮ ಕರ್ನಾಟಕ ಜನಕ್ಕೆ ಎಲ್ಲ ಮಾಡ್ಬೇಕು, ಬೇರೆ ಸ್ಟೇಟ್ ಇಂದ ಬರೋರ್ಗೆಲ್ಲ ನಾವ್ ಯಾಕೆ ಮಾಡ್ಬೇಕು? ಮಾಡಿ ಅನುಭವಿಸಿದಾರಲ್ಲ, ಅದಕ್ಕೆ ವೆರಿಫೈ ಮಾಡ್ತಾ ಇರೋದು. ಇವಾಗ ವಾಪಸ್ ಕೊಡ್ಬೇಕಲ್ಲ ಸರ್, ಯಾಕೆ ನಮ್ಗೆ ಬೇಡ ಅಂತ ಇವ್ರು ಹೇಳ್ಬೇಕಾಗಿತ್ತು? ನಾವೆಲ್ಲ ಇರೋರು, ನಾವು ಶ್ರೀಮಂತರು ಅಂತ ಹೇಳ್ಬೇಕಾಗಿತ್ತು. ಸರ್, ಇವತ್ತು ಎಲಿಜಿಬಿಲಿಟಿ ನಾನ್ ಎಲಿಜಿಬಿಲಿಟಿ ಅವ್ರಿಗೆ ದುಡ್ಡು ಹೋಗ್ಬೇಕು, ಇವ್ರಿಗೆ ದುಡ್ಡು ಹೋಗ್ಬಾರ್ದು ಅಂತ ಹೇಳ್ತಿದ್ದೀರಾ. ನಾನ್ ಎಲಿಜಿಬಿಲಿಟಿ ಕೊಟ್ಟರು ದುಡ್ಡು ಇವತ್ತು ವಾಪಸ್ ತರಿಸ್ತೀರಾ ನೀವು? ಇವತ್ತು ಕಂಡುಹಿಡಿತಿದ್ದಲ್ಲ, ಗೌರ್ಮೆಂಟ್ ಟ್ಯಾಕ್ಸ್ ದುಡ್ಡಿದ್ದು ನಾವು ಕಟ್ಟಿರೋದು ಜನಗಳು. ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡು ನೀವು ನಾನ್ ಎಲಿಜಿಬಿಲಿಟಿಗೆ ಹೆಂಗ್ ಕೊಟ್ಬಿಟ್ರಿ ಮುಂಚೆ? ನಾನು ಇವ್ರಿಗೆ ಕೇಳ್ತೀನಿ, ಅವ್ರು ಕೇಳ್ತೀರ ಪ್ರಶ್ನೆನ ವಾಪಸ್ ತಗೊಂಡ್ ಬರ್ತೀರಾ ಸರ್? ಅವ್ರು ಅದಕ್ಕೇನೆ ಅವರು ಪರಿಷ್ಕರಣೆ ಮಾಡಿ ಕೊಟ್ಟಿರೋದು ವಾಪಸ್ ತರಿಸಿ. ಮತ್ತೆ ನಿಮಗೆ ಯಾಕಂದ್ರೆ ನೀವು ಸಂಬಳ ತಗೊಂಡಿದ್ದೀರಾ, ನೀವು ವಾಪಸ್ ತರಿಸ್ತೀರಾ? ಅದೇ ಉದ್ದೇಶ ನಮ್ದು. ಪರಿಷ್ಕರಣೆ ಮಾಡಿದಾಗ ಅವ್ರ ಅಕೌಂಟ್ ಅಲ್ಲಿ ತೆಗಿಸ್ತಾ ಇದ್ರೆ ಆಧಾರ್ ಗ್ಯಾಸ್ ಈಗ ಪರಿಷ್ಕರಣೆ ಮಾಡಕ್ಕೆ ಸಮಯ ಬೇಕು. ಆ ಪರಿಷ್ಕರಣೆ ಮಾಡಿದ ತಕ್ಷಣ ಇಮಿಡಿಯೇಟ್ ನಾವೆಲ್ಲ ಹಾಕಿ ತಗೊಂಡಿದ್ದೀವಿ. ನಮ್ದು ಇವ್ರು ಅಂತಾರಲ್ಲ, 10 ಜನಕ್ಕೆ ಕೆಲಸ ಕೊಡೋ ಜವಾಬ್ದಾರಿ ಮಾಡಿದ ನೋಡ್ತು, ನಿರುದ್ಯೋಗಿಗಳಲ್ಲ. ಹೌದು
ಹೌದು ಇವಾಗ ಬಡವ್ರಿಗೆ ದಲಿತರಿಗೆ ಅಂತಾನೆ ಮಾಡಿದ್ದು. ಬಟ್ ಬಸ್ ಆಗ್ಲಿ ಎಲ್ಲಾರು ಯೂಸ್ ಮಾಡ್ತಾರೆ, ಯಾರು ಯೂಸ್ ಮಾಡ್ತಾ ಇಲ್ಲ, ದೊಡ್ಡವರು ಚಿಕ್ಕವರು ಎಲ್ಲರೂ ಯೂಸ್ ಮಾಡ್ತಾರೆ. ಹೌದು ಇದು ತಲುಪೋರ್ಗೆ ತಲುಪಬೇಕಾಗಿತ್ತು. ಇವಾಗ ಶ್ರೀಮಂತರುಗಳು ಕೂಡ ಅದು ಬಿಜೆಪಿ ಕಾಂಗ್ರೆಸ್ ಅಂತ ನಾನು ಪಕ್ಷ ಹೇಳ್ತಾ ಇಲ್ಲ, ಬಟ್ ಕಾಮನ್ ಆಗಿ ಹೇಳ್ತೀನಿ ಅದು ಬಂದಿತ್ತು ಬಡವ್ರಿಗೆ. ಬಟ್ ಇದು ಯೂಸ್ ಮಾಡ್ತಿರೋರು ಸಾಹುಕಾರರು ಎಲ್ಲರೂ ಯೂಸ್ ಮಾಡಿರೋದ್ರಿಂದ ಒಂದು ಪರಿಷ್ಕರಣೆ ಅಂತ ಮಾಡ್ತಿದ್ದಾರೆ, ಸ್ಟಾಪ್ ಅಂತೂ ಮಾಡೋದಿಲ್ಲ. ಬಟ್ ಯಾರಿಗೆ ತಲುಪಬೇಕೋ ಅವ್ರಿಗೆ ತರಲಿ, ನಮ್ಮ ಕರ್ನಾಟಕದಲ್ಲಿರೋ ಜನತೆಗಳಿಗೆ ತಲುಪಲಿ ಅಂತ ಅಷ್ಟೇ ಇದು. ನೋಡ್ರಿ ಸಭೆ ಇವಾಗ ಸುಮಾರು ಜನ ನಮ್ಮ ತಾಯಿ ತಂದೆಗಳು ಎಲ್ಲ ತಾಯಿಗಳು ಅಕ್ಕಗಳು ಎಲ್ಲ ದೇವಸ್ಥಾನಗಳು ಹೋಗ್ಬೇಕಾಗಿತ್ತು. ಗಂಡಸರ ಹತ್ರ ರೇ ದುಡ್ಡು ಕೊಡ್ರಿ, ನಾನು ಅತ್ತೆ ಮನೆ ಹೋಗ್ಬೇಕು, ಅದಕ್ಕೆ ಮನೆ ಹೋಗ್ಬೇಕಂತ. ಇದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಿದ್ಮೇಲೆ ಎಲ್ಲ ದೇವಸ್ಥಾನಗಳು ಹೋಗ್ತಾ ಇದಾರೆ. ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಫ್ರೀ. ಬಿಜೆಪಿ ಕಾಂಗ್ರೆಸ್ ಅಂತ ಇಲ್ಲ, ಎಲ್ಲ JDS ಅವರಾಗಲಿ ಕಾಂಗ್ರೆಸ್ ಅವರಲ್ಲಿ ಎಲ್ಲ ಅನುಕೂಲ ಆಗ್ತಾ ಇದೆ. ಪರಿಷ್ಕರಣೆ ಮಾಡ್ತಿರಲ್ಲ, ಇಷ್ಟು ದಿವಸ ಈ ರಾಜ್ಯದ ನಮ್ಮಂಥವ್ರ ತೆರಿಗೆ ದುಡ್ಡನ್ನೆಲ್ಲ ನೀವು ಮಿಸ್ಯೂಸ್ ಮಾಡ್ಕೊಂಡ್ರಲ್ಲ, ಆ ದುಡ್ಡು ವಾಪಸ್ ತೆಗೆದಕ್ಕೆ ಸಾಧ್ಯನೇನ್ರಿ? ಈಗ ನೀವು ಫಲಾನುಭವಿಗಳು ಯಾಕೆ ಗೊತ್ತಾ, ನೀವು ಫಲಾನುಭವಿಗಳ 74 ಕೋಟಿ ರೂಪಾಯಿ ತಿಂಗಳಿಗೆ ಖರ್ಚಾಗುತ್ತೆ. ಯಾಕಂದ್ರೆ ನಿಮ್ಗೆ ಸಂಬಳ ಕೊಡ್ತಾರೆ. ನೀವೆಲ್ಲ 2.5 ವರ್ಷ ಏನು ಮಾಡಿದ್ರಿ ಸರ್? ಟೀ, ಬಿಸ್ಕೆಟು, ಊಟ, ತಿಂಡಿ, ಸಂಬಳ. ಈ ಥರ ಅಲ್ಲ ಸರ್, ನಾವು ಆ ಥರ ಕೆಲಸ ಮಾಡಕ್ಕೆ ಬಂದಿಲ್ಲ. ಬಡವ್ರಿಗೋಸ್ಕರ ಈ ಭಾಗ್ಯಗಳೆಲ್ಲ ಅವ್ರು ತಲುಪಲಿ ಅನ್ನೋದಕ್ಕೋಸ್ಕರ ಕೆಲಸ ಮಾಡಕ್ಕೆ ಬಂದಿದ್ದೀವಿ ಹೊರತು ನಮಗೆ ಅಲ್ಲಿಂದ ದುಡ್ಡು ಬರುತ್ತೆ ಆ ಥರ ಕಾರಣದಲ್ಲಿ ನಾವು ಇಲ್ಲಿ ಬಂದಿರೋಲ್ಲ. ಈಗ ಬಡವ್ರಿಗೆ ಯಾರಿಗೆ ಆ ಸೌಲಭ್ಯಗಳು ಸಿಗಬೇಕು, ಆ ಸಿಗಲಿ ಅನ್ನೋದಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾವು ಸಮಿತಿ ಮಾಡಿಕೊಂಡು ಅವ್ರಿಗೆ ತಲುಪಿಸ್ಬೇಕು, ಸರ್ಕಾರದ ಯೋಜನೆಗಳನ್ನ ಅವ್ರು ತಲುಪಿಸ್ಬೇಕು ಅನ್ನೋದು ಉದ್ದೇಶದಲ್ಲಿ ನಾವು ಈಗ ಕಾರ್ಯಕ್ರಮಕ್ಕೆ ಬಂದಿರೋದು. ಅದರಿಂದ ಈಗ ಈಗ ಸೌಲಭ್ಯ ಪಡ್ಕೊತಾರೆ ಅನ್ನೋದು ಮನೆ ಮನೆಗೆ ಹೋಗಿ ನಾವು ವಿಚಾರಿಸಿದ್ದೀವಿ. ಅದರಿಂದ ಅವರು ಅಭಿವೃದ್ಧಿ ಆಗಿದ್ದಾರೆ, ಅವ್ರ ಮನೆ ಮಠ ವೃದ್ಧಿಯಾಗಿದೆ, ಅವ್ರ ಮಕ್ಕಳು ಫೀಸ್ ಆಗ್ಬೋದು, ಮನೆ ಗೃಹಿಣಿಗೆ ಅನುಕೂಲ ಆಗ್ಬೋದು, ಗ್ಯಾಸ್ಗೆ ಆಗ್ಬೋದು, ಎಲ್ಲಾದ್ರೂ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ತುಂಬ ಅನುಕೂಲ ಆಗಿದೆ. ಈ ಸರ್ಕಾರ ಯೋಜನೆ ತುಂಬ ಅನುಕೂಲ ಆಗಿದೆ. ಈಗ ನಾವು ಹೇಳ್ತಾ ಇರೋದೇನೆಂದರೆ, ಇವತ್ತು ಯಾರು ಸತ್ತಿದ್ದಾರೆ ಅಂಥವ್ರೆಲ್ಲ ತೆಗೆದಾಕಿ ಈಗ ಯಾರು ಪೂರ್ತಿ ಡೈರೆಕ್ಟ್ ಫಲಾನುಭವಿಗಳಿದೆ ಅಂಥವ್ರಿಗೆ ತಲುಪಬೇಕು ಅನ್ನೋದು ಉದ್ದೇಶ ನಮ್ಮ ಸರ್ಕಾರದ್ದು. ಈಗ ಏನಾಗಿದೆ ಅಂದರೆ ಇಷ್ಟೆಲ್ಲ ಡಿಬೇಟ್ ಮಾಡ್ತಾ ಇದ್ದಾರೆ. ನಂದು ಒಂದೇ ಪ್ರಶ್ನೆ, ಈಗ ನಮ್ಮ ಪ್ರಶ್ನೆ ಏನು ಅಂದರೆ ನಿಜವಾದ ಫಲಾನುಭವಿಗಳು ಗುರ್ತಿಸ್ಬೇಕೇ ಬೇಡವೆ? ಇವಾಗ ಇವ್ರು ಹೇಳ್ತಾರೆ 3 ವರ್ಷದಿಂದ ನೀವೇನು ಮಾಡಿದ್ದೀರಿ ಅಂತ. ನಾವು ಪ್ರತಿ ತಿಂಗಳಿಗೆ 2 ಮೀಟಿಂಗ್ ಮಾಡ್ತೀವಿ, ಅಲ್ಲೆಲ್ಲ ನೋಡಲ್ ಅಧಿಕಾರಿಗಳು ಬರ್ತಾರೆ, ಡಾಟಾಸ್ ಕೊಡ್ತಾರೆ. ಅವ್ರು ಡಾಟಾಸ್ ಕೊಟ್ಟರೆ ಅಂತ ನಾವು ಸುಮ್ಮನಾಗಲ್ಲ, ಮನೆ ಮನೆಗೂ ಹೋಗಿದ್ದೀವಿ. ನನ್ನ ಹತ್ರ ಡಾಟಾಸ್ ಇದೆ, ಎಷ್ಟು ಜನ ಮನೆ ಹತ್ರಕ್ಕೆ ಹೋಗಿದ್ದೀವಿ. ಸರ್ ನಿಮ್ಮಂತರ ಒಬ್ಬರು ಅಲ್ಲ ಇದ್ದೀವಿ, ನಾವು ಮಾಡಿರೋದಕ್ಕೆ ಕೇಳ್ತೀವಿ. ಎಲ್ಲರೂ ಮಾಡಿದ್ದಾರೆ. ಈಗ ನಾವು ಅವ್ರ ಮನೆಗೆ ಹೋಗಿ ಏನೇನು ನೀವು ಗ್ಯಾರಂಟಿ ತೊಗೊತಾ ಇದ್ದೀರಾ, ಗೃಹಜ್ಯೋತಿ ಬರ್ತಾ ಇದೆಯಾ, ಗೃಹಲಕ್ಷ್ಮಿ ಬರ್ತಾ ಇದೆಯಾ, ನಿಮ್ಗೆ ಏನೇನೋ ತೊಂದರೆ ಇದೆಯಾ, ಅಥವಾ ನಿಮ್ಮ ಮನೇಲಿ ಏನೋ ಡೆತ್ ಆಗಿದ್ದಾರೆ ಅಂತಲೂ ಕೇಳಿದ್ದೀವಿ. ಕೆಲವರು ಮುಚ್ಚಿಡ್ತಾ ಇದ್ದಾರೆ. ಮುಚ್ಚಿಟ್ಟಿದ್ರೆ ನಮ್ಗೆ ಹೆಂಗೆ ಗೊತ್ತಿರ್ತದೆ ಅವ್ರ ಮನೇಲಿ ಡೆತ್ ಆಗಿದ್ದಾರೆ ಅಂತ? ಸರ್ ಹಂಗಂದ್ರೆ ನಾನು ಕೇಳ್ತಾ ಇದ್ದೀನಿ, ಬೇರೆ ರಾಜ್ಯದವ್ರಿಗೆ ನಾವು ಇದು ಗ್ಯಾರಂಟಿನ ಕೊಡ್ಬೇಕೇನ್ರಿ? ಇಲ್ಲಿಲ್ಲ ಮತದಾರ ಅಲ್ದವ್ರಿಗೆ ಕೊಡ್ಬೇಕಾ ನಾವು? ಸರ್ ಗ್ಯಾರಂಟಿಗಳು ನಮ್ಮ ಕರ್ನಾಟಕದ ಜನತೆಗೆ ಅವ್ರು ಘೋಷಣೆ ಮಾಡಿದ್ರು. ಆದ್ರೆ ಇವರು ಗ್ಯಾರಂಟಿಗಳನ್ನ ಕೊಡ್ತಾ ಇಲ್ಲ, ಅದ್ರ ಬದಲು ಭ್ರಷ್ಟಾಚಾರಿಗಳಿಗೆ ಕಮಿಷನ್ಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ದಯವಿಟ್ಟು ನೀವು ಗ್ಯಾರಂಟಿಗಳನ್ನ ನಿಮಗೆ ಯಾರು ಮತ ಹಾಕಿದ್ರೋ ಜನರಿಗೆ, ಅವ್ರಿಗೆ ನೀವು ಈ ಗ್ಯಾರಂಟಿಗಳನ್ನ ಕೊಡಿ. ನೀವು ಕಮಿಷನ್ ರಾಜ ಮತ್ತೆ ಈ ಭ್ರಷ್ಟಾಚಾರ ಮತ್ತು ಆಡಳಿತ ಯಾರ್ಯಾರು ಭ್ರಷ್ಟರಿದ್ದಾರೋ ಅವ್ರನ್ನೆಲ್ಲ ಫಸ್ಟ್ ನೀವು ಕ್ಲೋಸ್ ಮಾಡ್ರಿ. ಆಮೇಲೆ ನೀವು ಗ್ಯಾರಂಟಿಗಳು ಆಟೋಮೆಟಿಕ್ಲಿ ಎಲ್ರಿಗೂ ಸೇರತ್ತೆ. ನಾನು ಹೇಳ್ತಿರೋದು ಪರಿಷ್ಕರಣೆ ಬೇಕಾ ಬೇಡವಾ ಸರ್? ಸರ್ ನಿಮ್ಗೆ ಇನ್ನೊಂದು ಮಾಹಿತಿ ಇರಲಿ, ಇವ್ರೇನು ಕಮಿಟಿ ಸದಸ್ಯರಿದಾರಲ್ಲ, ನಿಜವಾದ ಫಲಾನುಭವಿಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಕಮಿಟಿ ಸದಸ್ಯರು ಯಾರು ಅಂತಾನೆ ಗೊತ್ತಿಲ್ಲ. ನೀವು ಹೋಗಿ ಕೇಳಿ, ಸರ್ವೆ ಮಾಡಿ, ಮಾಧ್ಯಮಗಳೋಗಿ ಸರ್ವೆ ಮಾಡಿ. ಇದೇನಂದ್ರಲ್ಲ ಫಲಾನುಭವಿ ಗೊತ್ತಿಲ್ಲ ಅಂತ, ಅವ್ರ ಆಧಾರ್ ಕಾರ್ಡ್ ಕೊಡಕ್ ಹೇಳಿ, ಅವ್ರ ಮನೇಲಿ ಯಾರು ಫಲಾನುಭವಿ ನಾವ್ ಹೇಳ್ತೀರಿ. ಪ್ರತಿ ಒಂದ್ ಮನೆ ವಿಸಿಟ್ ಮಾಡ್ತೀವಿ, ನಮ್ಮ ಹತ್ರ ರೆಕಾರ್ಡ್ ತೋರಿಸ್ತೀವಿ. ಈಗ ಮೊಬೈಲ್ ಇಲ್ಲ ಇದೆ ನಮ್ಮ ಹತ್ರ. ಭ್ರಷ್ಟಾಚಾರ ಅನ್ನೋದೇ ಉಟ್ಕೊಂಡಿರೋದು ಇವರಿಂದ, ಕಾಂಗ್ರೆಸ್ ಇಂದ ಅಲ್ಲ. ಈಗ ಒಂದ್ ನಿಮಿಷ ಇರಿ. ಅವ್ರು ಹೇಳಿದ್ರು ಗ್ಯಾರಂಟಿ ಸಮಿತಿ ಕೆಲಸ ಏನು, ಗ್ಯಾರಂಟಿ ಸಮಿತಿ ಕೆಲಸ ಏನು ಅನ್ನೋದು ಅವ್ರಿಗೆ ನಿಜವಾದ ಅರ್ಥನೇ ಗೊತ್ತಿಲ್ಲ. ಸುಮ್ನೆ ತಲೆ ಇಲ್ದೇ ಇರೋ ತರ ಮಾತಾಡ್ತಾ ಇದ್ದಾರೆ. ಕೊಡಬೇಕು ಫಲಾನುಭವಿಗಳಿಗೆ ಅಂತ DK ಸರ್ ಹೇಳಿದ್ರು. ಈಗ ಇವ್ರು ಹೇಳ್ತಾರಲ್ವಾ, ಕೇಂದ್ರ ಏನನ್ನ ಇವ್ರು ಪರಿಷ್ಕರಣೆ ಮಾಡ್ಬೇಕು. ಕೇಂದ್ರನ ಈಗ ಯಾಕೆ ನಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ನಮಗೆ 11 ನಿಬಂಧನೆಗಳು ಕೊಟ್ಟರು, ಕೇಂದ್ರ ಸರ್ಕಾರದ ನಿಬಂಧನೆಗಳದು. ಅದರಿಂದ BPL ಇಂದ ಅನೇಕ ಜನಕ್ಕೆ ಯಾಕ್ರಿ ನೀವು ಗ್ಯಾರಂಟಿ ಕಮಿಟಿಯವರಿಗೆ ಈ ತರ ತೇಜೋವಧೆ ಮಾಡ್ತಿದ್ರಲ್ಲ, ಯಾಕೆ? ಪಾಪ ಅವ್ರಿಗೆ ಎಷ್ಟು ನೋವಾಗಬಾರ್ದು? ಇವ್ರು ಹೇಳ್ತಾವ್ರೆ ಈಗ ಪಿಂಚಣಿ ವ್ಯವಸ್ಥೆ RIVI ಕೆಲಸ ಮಾಡ್ತಲ್ವಾ, ಪೋಸ್ಟ್ ಆಫೀಸರ್ ಕೆಲಸ ಮಾಡ್ತಿಲ್ವಾ ಸರ್? ಇವ್ರು ಹೋಗಿ ಇವ್ರ ಕ್ಷೇತ್ರದಲ್ಲಿ ವಿಚಾರಿಸಿ, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಇವ್ರು ಪತ್ರದಲ್ಲಿ ಮಾತ್ರ ಇರೋದು, ಇವ್ರು ಯಾರು ಗೊತ್ತೇ ಇಲ್ಲ.
ನಾವು ನಮ್ಮ ಕೇಪುರ ವಿಧಾನಸಭೆಯಲ್ಲಿ ಎಲ್ಲ ಮನೆಗಳಿಗೂ ಹೋಗಿದ್ವಿ. ತನಿಖೆಗೆ ಕಳಿಸ್ಲಿ. ನೋಡಿ ಸರ್, ಗ್ಯಾರಂಟಿ ಅನ್ನೋದು ಜನಕ್ಕೆ ತಿಳಿಯಕ್ಕೆ 1 ವರ್ಷ ಆಯ್ತು, ಏನ್ ಬರ್ತಾ ಇದೆ ಏನ್ ಹೋಗ್ತಿದೆ ಅಂತ. ಸದಸ್ಯರು ಕಾಂಗ್ರೆಸ್ ಮನೆನ ಬಿಜೆಪಿ ಮನೆನ ಕಾರ್ಯಕರ್ತರ ಮನೆ ಅಂತ ಹೋಗಲ್ಲ, ಎಲ್ಲಾರ ಮನೆಗೂ ಹೋಗ್ತಾರೆ. ಒಂದ್ ನಿಮಿಷ, ಈಗ ಇವರು ಶಿವಾಜಿನಗರದವ್ರು ಕೇಳಿ, ಇವರು ಇವ್ರ ಕ್ಷೇತ್ರದಲ್ಲಿ ಎಷ್ಟು ಫಲಾನುಭವಿಗಳಿದ್ದಾರೆ ಗೊತ್ತಾಗುತ್ತೆ. ಎಷ್ಟು ಫಲಾನುಭವಿದ್ದಾರೆ, ಎಷ್ಟು ಡಿಲೀಟ್ ಆಗಿದೆ ಅವ್ರಿಗೆ ಕೇಳಿ. ಸರ್, ಇದು ಗ್ಯಾರಂಟಿ ಯೋಜನೆ ಅಲ್ಲ, ಇದು ಕಂಡೀಷನ್ ಸಪ್ಲೈ ಯೋಜನೆ. ನೇರವಾಗಿ ಯೋಜನೆ ನಿಲ್ಸಿದ್ರೆ ಜನ ಉಗಿತಾರೆ ಅಂತ ಗೊತ್ತಾಗಿ ಹೊಸ ಕಂಡೀಷನ್ಸ್ ಹಾಕೊಂಡು ಇರೋದನ್ನ ನಿಲ್ಸಕ್ಕೆ ಕಚೇರಿಯಲ್ಲಿ ದುಡ್ಡು ಇಲ್ದಿರೋ ಕಾರಣ. ಸರ್, ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಪ್ರತಿ ತಿಂಗಳು ಕೊಡೋದಕ್ಕೆ ಇದೇನು ಸಂಬಳ ಅಲ್ಲ ಅಂತ ಹೇಳಿದ್ರು. ಅದೇ ಈ ಗ್ಯಾರಂಟಿ ಸಮಿತಿ ಅವ್ರಿಗೆ ಪ್ರತಿ ತಿಂಗಳು 6.5 ಕೋಟಿ ದುಡ್ಡು ಕೊಡ್ತಾ ಇದಾರ. ಇದು ಯಾರಪ್ಪನ ಮನೆ ದುಡ್ಡು? ಇದು ಯಾರಪ್ಪನ ಮನೆ ದುಡ್ಡು? ಇವರು ಓಟಿಗೋಸ್ಕರ ಗ್ಯಾರಂಟಿಗೋಸ್ಕರ ಇವರು ಸಾಲ ಮಾಡೋದಂತೂ ಬಿಡಲ್ಲ. ಅದಕ್ಕೆ ನಮ್ಮಂತವ್ರಿಗೂ ಬಸ್ ಫ್ರೀ ಮಾಡಕ್ ಹೇಳಿ, 2,000 ಕೊಡಕ್ ಹೇಳಿ. ಈ ಪರಿಷ್ಕರಣೆ ಹೆಸರಿನಲ್ಲಿ ಅನ್ಯಾಯವಾಗಿ 540 ದಿನಾನ ಆರಾಮಾಗಿ ಕಳಿಬೇಕು ಅಂತ ಕಾಂಗ್ರೆಸ್ ಅವರು ಮನಸ್ಸಲ್ಲಿ ಹಾಕೊಂಡಿದ್ದಾರೆ. ಅದರಿಂದ ಪರಿಷ್ಕರಣೆ ಮಾಡ್ತೀವಿ, ಇದನ್ನ ಫಲಾನುಭವಿಗಳಿಗೆ ತಲುಪಿಸ್ತೀವಿ ಅಂತ ಸುಮ್ಮನೆ ಒಂದು ಸ್ಲೋಗನ್ ಕೊಡಬೇಕು. ಸ್ಲೋಗನ್ ಕೊಡ್ತಾ ಇದ್ದಾರೆ, ಅಷ್ಟೇ ಹೊರತು. ಸರ್, ಈಗ ಒಬ್ಬೊಬ್ರು ಮನೆಗೆ ಸರ್ಕಾರದ ಉದ್ಯೋಗವನ್ನು ಕೊಡ್ರಿ. ಸುಮ್ಮನೆ ಈಗ ಫಲಾನುಭವಿ ಕೊಡ್ತಿರಲ್ಲ, ದುಡ್ಡು ಕೊಡೋ ಬದಲು ಒಬ್ಬೊಬ್ಬ ಯುವಕರಿಗೆ ಕೆಲಸ ಕೊಡಿ. ಅದು ಬಿಟ್ಟು ಬೇರೆ ಬೇರೆ ಎಲ್ಲ ಮಾಡೋಕ್ಕಿಂತ ಮೊದಲು ಸರ್ಕಾರ ಒಂದೊಂದು ಕುಟುಂಬಕ್ಕೆ ಒಬ್ಬ ಹುಡುಗ ಮಗ ಇದ್ರೆ ಅವ್ರಿಗೆ ಕೊಡ್ತಾರೆ. ನೀವು ಕನ್ಸ್ ಕಾಣ್ತಾರೆ. ಎಸ್, ಬಸವನಗುಡಿ, ಶಿವಾಜಿನಗರ, ಯಲಹಂಕ, ಹೆಬ್ಬಾಳ, ಮಲ್ಲೇಶ್ವರಂ, ಆಯ್ತಾ, ಗಾಂಧಿನಗರ ಎಲ್ಲರಿಂದಲೂ ಕೂಡ ಗ್ಯಾರಂಟಿಯ ಸದಸ್ಯರು, ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರುಗಳೆಲ್ಲ ಬಂದಿದ್ದಾರೆ. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ನೀವು ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡದಾಗಿ ಸಮಾಜ ಸೇವೆ ಬಗ್ಗೆ ಮಾತನಾಡ್ತೀರಾ. ತಾವು ಸಮಾಜ ಸೇವೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ತೆರಿಗೆ ದುಡ್ಡು ತಗೊಂಡು ಗ್ಯಾರಂಟಿ ಕಮಿಟಿಗೆ ಸರ್ಕಾರ ದುಡ್ಡು ತಗೊಂಡು ನೀವು ಸೇವೆ ಮಾಡ್ಬೇಕಾ? ನಾವು ಮನೆಗೆ ಹೋಗಿ ಭೇಟಿನೂ ಮಾಡ್ತಾ ಇದ್ದೀವಿ. ಯಾರು ಫಲಾನುಭವಿಗಳಿದ್ದಾರೆ ಅಂತ ನಮ್ಮ ಅಧ್ಯಕ್ಷರಿಗೆ ನಾವು ಇದನ್ನ ರಿಪೋರ್ಟ್ ಕೊಡ್ತಾ ಇದ್ದೀವಿ. ನಮ್ಮನ್ನ ಗುರುತಿಸೋರು ನಮ್ಮ ವಾರ್ಡ್ ಅಲ್ಲಿ ಇದ್ದಾರೆ. ಹಂಗಲ್ಲ ಸರ್, ಫಲಾನುಭವಿಗಳಿಗೆ ನೀವು ಹೇಳ್ತಾ ಇದಾರಲ್ಲ, ಅವ್ರು ಏನು ನಾವು ಹೋಗಿ ಗುರುತಿಸಿದ್ದೀವ ಅಂತ, ಅವ್ರು ನಮಗೆ ನಂಬಿಟ್ಟು ಓಟ್ ಹಾಕಿದ್ದಾರೆ. ಅವ್ರ ಹತ್ರ ನಾವು ಹೋಗಿ ನಾವು ನೋಡ್ಕೊಳ್ಬೇಕಲ್ವಾ. ಎಷ್ಟು ಜನ ಪರಿಷ್ಕರಣೆ ಮಾಡಿ? ನೀವು 1 ನಿಮಿಷ, ನೀವು ಎಷ್ಟು ಜನ ಮಾಡಿರಿ ಹೇಳಿ ಸರ್? ಎಲ್ಲ ನನ್ನ ವಾರ್ಡ್ನಲ್ಲಿ ಏನು ನನಗೆ ನಮ್ಮ ಅಧ್ಯಕ್ಷ ಏನು ಕೊಟ್ಟಿದ್ದಾರೆ ಅದೆಲ್ಲ ಮಾಡಿದ್ದೀನಿ ಸರ್. ಈಗ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ 72,000 ಜನ ಇವಾಗ ಫಲಾನುಭವಿಗಳಿದ್ದಾರೆ. ಅದು ಆ್ಯಕ್ಚುಲಿ ಬಂದಲೇ ಗೃಹ ಜ್ಯೋತಿಗೆ 10,808 ಜನ ಬಂದು ಈಗ ನಿಮಗೆ ಬಂದು ಇಲ್ಲಿ ಅನ್ನಭಾಗ್ಯದಲ್ಲಿದ್ದಾರೆ. ಇವಾಗ BPL ಕಾರ್ಡ್ ಅವರು ಇದಾದಮೇಲೆ ನಿಮಗೆಲ್ಲ ಗೃಹಲಕ್ಷ್ಮಿ ಅವರು ಬಂದು 10,800 ಜನ ಇದ್ದಾರೆ. ಈಗ ಪ್ರತಿಯೊಬ್ಬರು ಡಾಟಾನು ನಮ್ಮ ಹತ್ರ ಇದೆ ಇಲ್ಲಿ. ಈಗ ಸುಮ್ಮನೆ ಮಾತಾಡ್ತಿಲ್ಲ, ಯಾರು ಗೊತ್ತಿದೆ ಗೊತ್ತಿಲ್ಲ ಅಂತ. ಅದು ಗೊತ್ತಿರೋ ಕಾರಣದಿಂದ ಇವಾಗ ಯಾರಿಗೆ ತಪ್ಪಾಗಿ ಸೇರ್ತಿದೆ ಕತೆ ಬೇರೆ ಇದೆ ಸರ್. ಗ್ಯಾರಂಟಿ ಕಮಿಟಿ ಸದಸ್ಯರು ಮಾಡ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಅಲ್ಲಿ ಬೇರೆ ಪಾರ್ಟಿಯವ್ರನ್ನ ನೀಟಾಗಲ್ಲ, ಹತ್ರದಲ್ಲಿರೋರ್ನ ಸದಸ್ಯರು ಮಾಡ್ಕೊಂಡು ಬೇರೆ ಪಾರ್ಟಿಯವ್ರಿಗೆ ಆಧಾರ್ ಕಾರ್ಡ್ ಸರಿ ಇಲ್ಲ, ಪ್ಯಾನ್ ಕಾರ್ಡ್ ಸರಿ ಇಲ್ಲ ಅಂತ ಯೋಜನೆ ಸಿದ್ಧಂಗೆ ಮಾಡ್ತಿದ್ದಾರೆ. ಈಗ ಇವ್ರು ಏನೇ ಮಾತಾಡಿದ್ರು ಜನ ನಮ್ಗೆ ಅದು ಎಷ್ಟೋ ಬಹುಮ ನಮ್ಮ ಗ್ಯಾರಂಟಿ ಯೋಜನೆಯಿಂದ 136 ಸೀಟ್ ಹಾಕೊಟ್ರು. ನಾವು ಫಲಾನುಭವಿ ಬೈ ಎಲೆಕ್ಷನ್ಗಳಾಗಲಿ ಯಾವ ಎಲೆಕ್ಷನ್ಗಳಾಗಲಿ MP ಎಲೆಕ್ಷನ್ 1 ಸೀಟ್ ಇದ್ದಿದ್ದು ನಮ್ದು 9 ಸೀಟ್ ಆಯ್ತು. ಈಗ ನಮ್ಮ ಗ್ಯಾರಂಟಿ ಯೋಜನೆಗಳು ಜನ ತಲುಪಿರೋದ್ರಿಂದ ಜನದ ಮನದಾಳದಲ್ಲಿ ಜನ ಜೀವನಕ್ಕೆ ಒಳ್ಳೆ ಮಾದರಿಯಾಗಿ ಜೀವನ ಮಾಡೋದು. ಒಂದು ಕುಟುಂಬ ಎಲ್ಲಾ ಸದಸ್ಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಉದ್ದೇಶದಿಂದಾನೆ ಕೊರೋನಾದಿಂದ ಬಹಳ ಇದ್ಪಟ್ಟಿದ್ದಾರೆ. ಮೊನ್ನೆ ಕೊರೋನಾ ಮೃತಪಟ್ಟ ಚಾಮರಾಜನಗರದಲ್ಲಿ ಎಲ್ಲರಿಗೂ ಸರ್ಕಾರಿ ಕೆಲಸ ಕೊಟ್ರು. ಯಾಕೆ ಕೊಟ್ರು? ಆ ಕುಟುಂಬ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ. ಅದೇ ತರ ಗ್ಯಾರಂಟಿ ಯೋಜನೆ ಹೇಳ್ತಾರಲ್ಲ, ನಮ್ಮನ್ನೆಲ್ಲ ಯಾಕೆ ಮಾಡಿರೋದು?